ರಮೇಶ್ ಜಾರಕಿಹೊಳಿ ಅವ್ರನ್ನ ತತ್ಕ್ಷಣ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಯಾಕೆ ಮಂತ್ರಿಗಳದಾರ, ರಾಜ್ಯ ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು. आप देख रहे हैं बीजापुर समय, मैं आपके साथ खलील कलादगी। रमेश जारकिहोली सीडी मामले को लेकर डीके शिव कुमार पर हुए हमले का खंडन करते हुए बीजापुर में कांग्रेस की प्रेस कॉन्फ्रेंस। कर्नाटका के पूर्व मंत्री बीजेपी विधायक रमेश जारकिहोली इन दिनों सेक्स सीडी मामले के कारण सुर्खियों में बने हुए हैं। 27 मार्च 2021 शनिवार को अपने ऊपर लगे आरोपों को लेकर रमेश जारकिहोली ने कर्नाटका प्रदेश कांग्रेस कमेटी के अध्यक्ष डीके शिव कुमार पर निशाना साधा था, जिसके 24 घंटे के भीतर बेलगावी में डीके शिव कुमार के काफिले पर हमला हुआ, जिसका खंडन करते हुए आज शहर बीजापुर के जिला कांग्रेस दफ्तर में एक प्रेस कॉन्फ्रेंस की गई, जिसमें बात करते हुए बीजापुर जिला कांग्रेस समिति के अध्यक्ष पूर्व विधायक प्रोफेसर राजू अलगुर ने इस घटना का खंडन करते हुए सेक्स सीडी मामले में पूर्व मंत्री बीजेपी विधायक रमेश जारकिहोली पर कानूनी कार्यवाही कर जल्द से जल्द गिरफ्तार करने की मांग करते हुए और भी बहुत कुछ कहा राजू अलगुर ने। इस अवसर पर कांग्रेस नेता अब्दुल हमीद मुशरिफ, चांद साहब गड़गलाव, मोहम्मद रफीक टपाल, सुरेश गुणसगी, इरफान शेख, वसंत वनमोले रहे मौजूद। आइए जानते हैं रमेश जारकिहोली सीडी मामले और डीके शिव कुमार पर हुए हमले पर बीजापुर जिला कांग्रेस समिति के अध्यक्ष पूर्व विधायक प्रोफेसर राजू अलगुर का क्या कहना है। ಇವತ್ತು ರಾಜ್ಯದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಶಾಂತಿ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಜನ ಇವತ್ತು ಚುನಾಯಿತ ಪ್ರತಿನಿಧಿಗಳ ಮೇಲೆ ಭರವಸೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಇವತ್ತೇನು ನಿನ್ನೆ ರಂಗಪಂಚಮಿ ಇರೋದರಿಂದ ಕಾಮದಹನವನ್ನು ಕೂಡ ನಾವು ಮಾಡಿದ್ದೇವೆ. ಕಾಮಕ್ರೋಧಗಳನ್ನು ದಹನ ಮಾಡ್ತಕ್ಕಂಥ ಒಂದು ಹಬ್ಬ ಅದನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಪರಸ್ಪರ ಬಣ್ಣವನ್ನು ಎರಚ್ಕೋಬೇಕಂತ ಸಂದರ್ಭದಲ್ಲಿ ಕೆಸರನ್ನು ಎರಚ್ತಕ್ಕಂಥ ಕೆಲಸದಲ್ಲಿ ಇವತ್ತು ನಾವು ತೊಡಗಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಮಾರ್ಚ್ 2ನೇ ತಾರೀಕಿಗೆ ಈ ರಾಜ್ಯದ ಅತಿ ದೊಡ್ಡ ಇಲಾಖೆ ಆಗಿರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆಯ ಸಚಿವರು ಒಬ್ಬ ಮಹಿಳೆಯ ಜೊತೆ ಸಿಡಿಯಲ್ಲಿ ಅವರು ನೋಡಬಾರ್ದ ಸ್ಥಿತಿಯಲ್ಲಿ ಮಾಡಬಾರ್ದ ರೀತಿಯಲ್ಲಿ ಮಾಡಿ ಇವತ್ತು ಸಿಡಿ ಬಿಡುಗಡೆ ಆಗಿರ್ತಕ್ಕಂಥವೆಲ್ಲ ನೋಡಿದ್ದೀರಿ. ಇದೆಲ್ಲ ಇಡೀ ರಾಜ್ಯಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ತರ್ತಕ್ಕಂಥ ವಿಚಾರ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮಂತ್ರಿ ಕ್ಷಮಿಸಬೇಕು, ಮಗಳ ವಯಸ್ಸಿನ ಒಬ್ಬ ಬಾಲಕಿಯ ಜೊತೆ ಯಾವ ರೀತಿ ಅವರ ವರ್ತನೆ ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೇವೆ. ಅದಾದಮೇಲೆ ಅವರು ಏನು ಸಮರ್ಥನೆ ಕೊಡ್ತಾರಂತ ಹೇಳಿದ್ರೆ, ಆ ಸಿಡಿಯಲ್ಲಿ ಇರ್ತಕ್ಕಂಥದ್ದು ನಾನಲ್ಲ, ನಾನು ಹೋಲ್ತಕ್ಕಂಥವ್ರು ಯಾರೇ ಬೇರೆ ಇದ್ದಾರೆ, ಅದನ್ನು ಗ್ರಾಫಿಕ್ ಮಾಡಿದ್ದಾರೆ ಅಂತಕ್ಕಂಥ ಅದನ್ನು ಅಲ್ಲಗಳಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಬಾಲಿಸಿ ಹೇಳಿಕೆಗಳನ್ನು ಅವ್ರು ಕೊಟ್ಟರು. ಅದಾದಮೇಲೆ ಅವರ ಸೋದರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲ ಅದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ. ಮಾಧ್ಯಮಕ್ಕೆ ಬಂದು ಅದು ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದಾದಮೇಲೆ 6ನೇ ತಾರೀಕು ಮಾರ್ಚ್ 6ನೇ ತಾರೀಕಿಗೆ ಮತ್ತೆ 6 ಜನ ರಾಜ್ಯದ ಸಚಿವರು, ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ 6 ಜನ ರಾಜ್ಯದ ಸಚಿವರು ನಮಗೆ ಸಂಬಂಧಪಟ್ಟಂಥ ಯಾವುದೇ ಸಿಡಿಗಳನ್ನು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಕೋರ್ಟಿಗೆ ಸ್ಟೇಯನ್ನು ತರ್ತಾರೆ. ಅಂದರೆ ಇಷ್ಟು ಜನ ಎಲ್ಲ
ಇವರೆಲ್ಲರೂ ಕೂಡ ಸಿ ಡಿಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಕೂಡ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದು ಎಷ್ಟೆಲ್ಲ ಆದಾಗ್ಯೂ ಕೂಡ ಅವರು ಒಂದು ಅಪಾದನೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೋ ಒಬ್ಬರು ಮಹಾನಾಯಕರ ಪ್ರಚೋದನೆ ಇದೆ. ಆ ಮಹಾನಾಯಕರು ಯಾರು ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಒಂದು ಅಪಾದನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಈ ಸಿ ಡಿಗೂ ನನಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೆ ಮತ್ತೆ ಪುನಃ ಅವರ ಹೆಸರನ್ನು ಬಳಸಿಕೊಂಡು ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು. ಅವರು ನೀನೇ ಏನು ನಮ್ಮ ನಾಮಿನೇಷನ್ ಸಲುವಾಗಿ ಪೂರ್ವಭಾವಿ ಸಭೆ ಮಾಡಲಿಕ್ಕೆ ಬೆಳಗಾವಿಗೆ ಹೋದಾಗ ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಚಪ್ಪಲಿಯನ್ನು ಎಸೆದು ಅಮಾನವೀಯವಾಗಿ ನಡ್ಕೊಂಡಿರ್ತಕ್ಕಂಥ ಘಟನೆ ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಖಡಾಖಂಡಿತವಾಗಿ ಕೂಡ ಖಂಡಿಸ್ತೇವೆ. ಇಡೀ ರಾಜ್ಯದ ಕಾಂಗ್ರೆಸ್ಸಿನ ಎಲ್ಲರೂ ಮತ್ತು ಕಾಂಗ್ರೆಸ್ಸನ್ನು ಬಯಸ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು ಆ ಸಿ ಡಿಯಲ್ಲಿರ್ತಕ್ಕಂಥ ಬಾಲಕಿ ಸ್ಪಷ್ಟವಾಗಿ ಹೇಳಿದ್ದಾಳೆ, ಅವರು ನನಗೆ ನೌಕರಿ ಆಮಿಷವನ್ನು ಕರ್ಕೊಂಡು ಕೊಡಿಸ್ತೇನೆ ಅಂತ ಹೇಳಿ ನನ್ನನ್ನು ದುರುಪಯೋಗ ಮಾಡಿಕೊಂಡ್ರು. ಇಂಥ ಯಾವುದೇ ಅಪಾರ್ಟ್ಮೆಂಟಿಗೆ ಕರ್ಕೊಂಡೋಗಿ 5ನೇ 6ನೇ ಫ್ಲೋರ್ನಲ್ಲಿ ನನಗೆ 2 ಸಲ ಅವರು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅನ್ನತಕ್ಕಂಥ ಮಾತನ್ನು ಈಗಾಗಲೇ ಆ ಆಡಿಯೋ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ವಿಡಿಯೋ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಆ ಬಾಲಕಿ ಈಗಾಗಲೇ ಹೇಳಿದ್ದಾಳೆ. ಆಕೆ ಹೇಳಿದಾಗ್ಯೂ ಕೂಡ ಇವತ್ತು ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು, ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಕೊಂಡು ಆ ಬಾಲಕಿಯ ಪೋಷಕರನ್ನು ರಮೇಶ್ ಜಾರಕಿಹೊಳಿ 3 ದಿನ ಹಿಡ್ಕೊಂಡು ಆ ಬಾಲಕಿಯ ಪೋಷಕರ ಕಡೆಯಿಂದ ಸ್ಟೇಟ್ಮೆಂಟ್ ಮಾಡಿಸಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಣ ಕೊಟ್ಟು ಅವರನ್ನು ಗೋವಾಕ್ಕೆ ಕಳಿಸಿರಂತಕ್ಕಂಥ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಟ್ಟರು. ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅವರ ಪೋಷಕರು ಬೆಂಗಳೂರಿಗೆ ಕರೆಸ್ಕೊಂಡು ಹೇಳ್ತಕ್ಕಂಥದ್ದು ಯಾವುದೇ ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಅವರು ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕಾಗಿತ್ತು, ಇಲ್ಲೇ ಅವರ ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಇದನ್ನು ಒತ್ತಾಯಪೂರ್ವಕವಾಗಿ 3 ದಿನ ಅವ್ರನ್ನ ಒಂದು ಕಡೆ ಕೂಡಿಟ್ಟು ಅವ್ರ ಮೇಲೆ ದಬಾವ್ ತಂದು, ಒತ್ತಡ ತಂದು, ಅವರಿಗೆ ನೀವು ಹೀಗೆ ಹೇಳಬೇಕು ಪತ್ರಿಕೆ ಮಾಧ್ಯಮದ ಮುಂದೆ ಅಂತ ಹೇಳಿ ಆ ಹೇಳಿಕೆಯನ್ನು ಕೊಡಿಸ್ತಕ್ಕಂಥದ್ದು ನೋಡಿದ್ರೆ, ಅದಾದಮೇಲೆ ಕೂಡ ಆ ಪಾಲಕರ ಸ್ಟೇಟ್ಮೆಂಟ್ ಆದಮೇಲೆ ಆ ಬಾಲಕಿ ಇನ್ನೊಂದು ಕ್ಷಮಿಸ್ಬೇಕು ಅಂದ್ರೆ ಯುವತಿ ಕ್ಷಮಿಸ್ಬೇಕು ಆಯಿತು ಯುವತಿ ಅಂದ್ರೆ ನಾನು ಅವ್ರ ಮಗಳ ಸಮಾನ ಅಂತ ಹೇಳಿಕ್ಕೆ ಹೋಗಿ ಈ ಶಬ್ದ ಯೂಸ್ ಮಾಡಿದೆ. ಯುವತಿ ಒಂದು ಸ್ಟೇಟ್ಮೆಂಟನ್ನು ಜಾರಿ ಮಾಡೋಳು, ಇಲ್ಲ ನಮ್ಮ ಪೋಷಕರಿಗೆ ತಪ್ಪು ಮಾಹಿತಿಯನ್ನು ಕೊಡಿಸ್ತಾ ಇದ್ದಾರೆ, ಹಾಗೇನು ನಡೆದಿಲ್ಲ, ನಾನು ನಾಳೆ ಬಂದು ನಾನು ನ್ಯಾಯಾಧೀಶರ ಮುಂದೆ ನಾನು ನನ್ನ ಹೇಳಿಕೆಯನ್ನು ಕೊಡ್ತೇನೆ, ಏನು ನಡೆದಿದೆ ಘಟನೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಹೇಳಿದ್ದಾಳೆ. ನಮ್ಮಿಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾವು ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ರೇಪ್ಗೆ ಇವತ್ತು ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ಯಾವ ಸೆಕ್ಷನ್ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಸೆಕ್ಷನ್ 276 ಪ್ರಕಾರ ಕೇಸ್ ಸೆಕ್ಷನ್ ಆಗಿದೆ, ರಿಜಿಸ್ಟರ್ ಆಗಿದೆ. ಈ ಸೆಕ್ಷನ್ ಮೇಲೆ ರಿಜಿಸ್ಟರ್ ಆದಂಥವ್ರನ್ನ ಯಾರನ್ನೂ ಕೂಡ ಸುಮ್ಮನೆ ಬಿಟ್ಟಿಲ್ಲ, ಅರೆಸ್ಟ್ ಮಾಡಿದ್ದಾರೆ. ಈ ಸೆಕ್ಷನ್ ಮೇಲೆ ಸೆಕ್ಷನ್ ಹಾಕಿ ಕೇಸ್ ಏನು ರಿಜಿಸ್ಟರ್ ಆಗಿದೆ ಯಾರನ್ನೂ ಕೂಡ ಸುಮ್ಮನೆ ಬಿಟ್ಟಿಲ್ಲ. ಎಲ್ಲ ಹಿಂದೆ ಯಾವ್ಯಾವ ಅರ್ಲಿಯರ್ ಏನು ಕೇಸಸ್ ಆಗ್ಯಾವ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ರಾಜಾರೋಷವಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಅವರು ಏನು ಬೇಕಾದ ಮಾಡ್ತಾ ಇದ್ದಾರೆ, ಇವರು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಯಾರೂ ಕೂಡ ಪೊಲೀಸ್ ಪ್ರೊಟೆಕ್ಷನಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಲಿಕ್ಕೆ ಕೂಡ ಸರ್ಕಾರ ಇವತ್ತು ತಯಾರಿಲ್ಲ. ಹಿಂದೆ ಇದೇ ಸೆಕ್ಷನ್ನಲ್ಲಿ ಏನು RL ಜಾಲಪ್ಪ ಅವ್ರು ತಮಗಿಂದ ಭಾಳ ಹಿಂದೆ ಹೋಗ್ಬೇಕಾಗ್ತದೆ. RL ಜಾಲಪ್ಪ ಅವ್ರಿಗೊಂದು ಕೇಸ್ ಹಾಕಿದ್ರು, ಅವರು ಗೃಹ ಮಂತ್ರಿ ಇದ್ದರು ಅವಾಗ. RL ಜಾಲಪ್ಪ ಅವರು ಇಂಥದ್ದೇ ಕೇಸ್ ಹಾಕಿದಾಗ ಅವರು ಅಬ್ಸ್ಕೊಂಡಾಗಿದ್ದರು. ಜನರಿಗೆ ಎಲ್ಲಿವರೆಗೆ ಬೇಲ್ ಸಿಗೋವರೆಗೆ ಕೂಡ ಅಬ್ಸ್ಕೊಂಡಾಗಿದ್ರು, ತಮಗೆಲ್ಲ ಗೊತ್ತಿರ್ಬೇಕು. RL ಜಾಲಪ್ಪ ಅವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ. ಆದರೆ ಇವತ್ತು ಎಷ್ಟು BJP ಸರ್ಕಾರ ಒಂದು ಬಂಡತನ ಪ್ರದರ್ಶನ ಮಾಡ್ತಾಯಿದೆ ಅಂತ ಹೇಳಿದ್ರೆ, ಇವ್ರನ್ನ ಇಷ್ಟೆಲ್ಲ ರಾಜ್ಯದಲ್ಲಿ ನಡೀತಾ ಇದ್ದರೂ ಕೂಡ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದೆ, ಅವ್ರನ್ನ ಜೈಲಿಗೆ ಹಾಕಿದೆ.
ಇವತ್ತು ಅವ್ರ ಮುಖಾಂತರ ಹೇಳಿಕೆಗಳನ್ನು ಕೊಡಿಸಿ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಒಂದು ಕಾಲಾವಕಾಶ ಕೊಡ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಸರ್ಕಾರ ಇದೆಯೂ ಇಲ್ಲ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಒದೆಯೂ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಯಾರು ಇಲ್ಲ, ನಮ್ಮ ರಾಜ್ಯದವ್ರು ಎಲ್ಲ ಮಾಡಿದರು. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಮಾಡಿದ್ರು. ಇವತ್ತು ನಾವು ಯಾಕೆ ತಕ್ಷಣ ಮಾಡಿದ್ವಿ ಅಂದರೆ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆದ ತಕ್ಷಣ ನಿನ್ನೆ ಸಂಜೆ ಮುಂದಾಗಿದೆ. ಇವತ್ತು ನಾವು ಮಾಡ್ತಾಯಿದ್ದೀವಿ. ಯಾವುದು ರಾಜ್ಯಾಧ್ಯಕ್ಷರ ಆಡಿಯೋದಲ್ಲಿ ಏನು ಹೇಳಿದ್ದಾರೆ, ನಾವು ಮಣಿಸಾಹೇಬ್ ಅವ್ರಿಗೆ ಹೆಲ್ಪ್ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ವಿನಃ ರಾಜ್ಯಾಧ್ಯಕ್ಷರೇ ನಮಗೆ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲಿ ಆಡಿಯೋದಲ್ಲಿ ಹೇಳಿಲ್ಲ. ತಾವು ಗಮನಿಸಬೇಕು. ಎಲ್ಲಾದರೂ ಹೇಳಿದ್ರೆ ಹೇಳಿ. ಹಾಂ, ಅಲ್ಲ, ನಾವು ಒಪ್ಕೋತೀವಿ ನೈತಿಕತೆ ಅಧಪತನ. ನಾ ಪ್ರಾರಂಭದಲ್ಲಿ ಹೇಳಿದ್ನಿ, ಇವತ್ತು ಎಲ್ಲ ಪಕ್ಷದ ಜನನಾಯಕರನ್ನ ಜನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತ ಹೇಳಿ ನಾನು ಮಾಧ್ಯಮ ಗೋಷ್ಠಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಹೇಳಿದ್ದೀನಿ. ನಾನು ಇದು ಅಂಥ ಸಂದರ್ಭದಲ್ಲಿ ನಾವು ಬಂದು ನಿಂತೀವಿ. ಇದನ್ನೆಲ್ಲ ನೋಡಿದ ಮೇಲೆ ಜನ ಇವತ್ತು ನಂಬ್ತಾ ಇಲ್ಲ, ಜನಪ್ರತಿನಿಧಿಗಳನ್ನು ನಂಬ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ನಾವು. ಇವತ್ತು ಎಷ್ಟೋ ಜನ ನೈತಿಕವಾಗಿ ಭಾಳ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಜನನಾಯಕರು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನೂ ಕೂಡ ನಮ್ಮದೇ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಎಚ್ ಕೆ ಪಾಟೀಲ್ ಅಂತ ಮಹಾ ಮುತ್ಸದ್ದಿ ನೈತಿಕ ಒಂದು ನೆಲೆಗಟ್ಟಿನ ಮೇಲೆ ರಾಜಕೀಯ ಜೀವನ, ಸಾರ್ವಜನಿಕ ಜೀವನ ಪ್ರಾರಂಭ ಮಾಡಿದಂಥವ್ರು ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಅಂಥವ್ರನ್ನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬಂದು ಒದಗಿದೆ. ಆ ಒಂದು ಕಾಲಘಟ್ಟದಲ್ಲಿ ನಾವು ಅದೀವಿ. ಇದು ಹೋಗಬೇಕು, ಇದು ನಿಲ್ಲಬೇಕು, ಯಾರೂ ಇದನ್ನು ಸಮರ್ಥನೆ ಮಾಡಬಾರ್ದು, ಯಾರೂ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಅಲ್ಲ ಅದು ಮಾತಾಡ್ತಾ ಅದಕ್ಕೆ ಮಾಡೋಕ್ಕಾಗ್ತದೆ. ಒಬ್ಬಿಬ್ಬರು ಮಾಡೋ ತಪ್ಪಿಗೆ ಹಂಗೆ ಆಗ್ತಾವೆ. ಎಲ್ಲೋ ಒಂದು ಒಬ್ಬಿಬ್ಬರು ಮಾಡೋ ಮಾಧ್ಯಮದಲ್ಲಿ ಏನೋ ಒಬ್ಬಿಬ್ಬರು ತಪ್ಪು ಮಾಡಿದಾಗ ಇಡೀ ಮಾಧ್ಯಮಕ್ಕೆ ಅದು ಬರ್ತಾ ಇದೆ. ಹಂಗೆ ಎಲ್ಲ ಕಡೆ ಆಗೋದೆ. ಸಿದ್ದರಾಮಯ್ಯ ಸ್ಪಷ್ಟೀಕರಣ ಅವರು ಡಿ ಕೆ ಶಿವಕುಮಾರ್ ಹೆಸರಿರಲಿ ಬರಲಿ, ತನಿಖೆ ಆಗ್ತಿದ್ರೆ ಯಾರಿಗೂ ತಪ್ಪಿದ್ರೆ ತಪ್ಪಿತಸ್ಥರ ಹೆಸರು ಹೊರಗೆ ಬರ್ತದೆ, ಯಾಕೆ ಚಿಂತೆ ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಇಲ್ಲ. ನಾವು ತನಿಖೆ ಆಗಲಿ, ಆ ಮಹಿಳೆಗೆ ಅವಕಾಶ ಕೊಡಲಿ, ಆಕೆ ಮಹಿಳೆ ಬಂದು ಸ್ಟೇಟ್ಮೆಂಟ್ ಮಾಡಲಿ, ನ್ಯಾಯಾಧೀಶರ ಮುಂದೆ ಬಂದರೆ ಅದಕ್ಕೆ ಒಂದು ಅವಕಾಶ ಕಲ್ಪಿಸಿ ಕೊಡ್ರಿ. ಆಕೆ ಏನು ಹೇಳ್ತಾರೆ ಅದರ ಆಧಾರ ಮೇಲೆ ಯಾರು ತಪ್ಪಿಸ್ತಾರೆ ಅವ್ರ ಮ್ಯಾಗ ಕ್ರಮ ಕೈಗೊಡ್ರಿ. ಅದೇ ಅವರೇ ಇದ್ದಾರೆ 1 2 3 4. ಅವರು ಆಗಿಲ್ಲ, ಎಲ್ಲ ಅವರು ಆಗಬೇಕು. ಅವರು ಅರೆಸ್ಟ್ ಆಗಬೇಕು. ಆ ಮಹಿಳೆ ಬಂದು ಏನು ನಡೆದಿದೆ ಆ ಮಹಿಳೆನೇ ಇವತ್ತು ಅಕ್ಕಿ ಒಂದು ಹೇಳಿಕೆ ಆಧಾರದ ಮೇಲೆ ಎಲ್ಲ ನಿರ್ಣಯಗಳು ನಿಂತಾವೆ. ಇವತ್ತು ನಾನು ಹೇಳೋದು ಬೇರೆ, ಜಾರಕಿಹೊಳಿ ಹೇಳೋದು ಬೇರೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳೋದು ಬೇರೆ, ಸಿದ್ದರಾಮಯ್ಯ ಸಾಹೇಬ್ರು ಹೇಳೋದು ಬೇರೆ. ಇವು ಯಾವೂ ಕೂಡ ಇದಕ್ಕೆ ಬಂದು ನಿಲ್ಲೋದಿಲ್ಲ, ಒಂದು ಚೌಕಟ್ಟಿಗೆ ಬಂದು ನಿಲ್ಲೋದಿಲ್ಲ. ಆದರೆ ಯಾವುದಾದ್ರೂ ನಿರ್ಣಯ ಆಗಬೇಕು ಅಂದ್ರೆ ಕಾನೂನು ಕ್ರಮ ಜರುಗಿಸ್ಬೇಕು ಸರ್ಕಾರ, ಕಾನೂನು ಅಂತ ಹೇಳಿದ್ರೆ ಅದಕ್ಕೆ ಆ ಹೆಣ್ಮಗಳ ಒಂದು ಹೇಳಿಕೆಯೇ ನಾವು ಅದೇ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ರದ್ದೇ ಒತ್ತಾಯ ಮಾಡ್ತೀವಿ. ಲಾಜಿಕಲ್ ಎಂಡ್ ಆಗ್ಬೇಕಂದ್ರೆ ಮಹಿಳೆ ತನಗೇನಾಗಿದೆ, ತನಗೇನು ಅನ್ಯಾಯ ಆಗಿದೆ, ಯಾರು ಮಾಡಿದ್ದಾರೆ, ಇವತ್ತು ಇಂಥವ್ರು ಪ್ರೋತ್ಸಾಹ ಮಾಡಿದರೆ ಅದನ್ನು ಹೇಳಿ. ನ್ಯಾಯಾಧೀಶರ ಮುಂದೆ ಆಕೆಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಲ್ಲ. ಆಕೆಗೆ ಜೀವ ಬೆದರಿಕೆ ಅಂತ ಹೇಳಿದ್ದಾಳೆ. ಆಕೆಗೆ ರಕ್ಷಣೆ ಕೊಡೋರು ಯಾರು? ಆಕೆನ ರಕ್ಷಣೆ ಕೊಟ್ಟು, ಆಕೆ ರಕ್ಷಣೆ ಕೊಡ್ತಕ್ಕಂಥ ಭರವಸೆ ಆಕೆಗೆ ಕೊಟ್ಟು ಕರ್ಕೊಂಡು ಬಂದು ನ್ಯಾಯಾಧೀಶ ಮುಂದೆ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಸರ್ಕಾರ ಇವತ್ತಿಗೂ ಕೂಡ ಅದು ಮಾಡ್ತಾ ಇಲ್ಲ. ಹಾಂ, ನಾನು ಹೇಳಿದ್ನಲ್ರಿ, ಜಿಲ್ಲಾ ಕಾಂಗ್ರೆಸ್ನವರು ಯಾಕೆ ಅವರಿಗೆ ಅಂದ್ರೆ ಅವ್ರು ಸಾಕಷ್ಟು ಪೋಷಕರು ಸಹಿತ ಸಾಕಷ್ಟು ಜೀವ ಬೈದಿದ್ದಾರೆ ಅಂತ ಹೇಳಿದ್ರು. ಯಾಕೆ ಜಿಲ್ಲಾ ಬಿಜೆಪಿ ಯಾರು ಕಾಂಗ್ರೆಸ್ನವರು ಒಂದು ತುಟಿ ಬಿಸಲಿಲ್ಲ? ಇಲ್ಲ, ನಾವು ನಮ್ಮ ರಾಜ್ಯದ ಅನೇಕ ನಾಯಕರು ಕೂಡ ಇದರ ಹೇಳಿಕೆಗಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ನಮ್ಮ ಒಂದು ನೇರವಾದಂಥ ಸಂದರ್ಭ ಯಾವಾಗ ಬಂತು, ನಿನ್ನೆ ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಆದಾಗ ಅದನ್ನು ಖಂಡಿಸೋರ ಜೊತೆಗೆ ಇವೆಲ್ಲ ಹೇಳಿಕೆಗಳನ್ನು ತಮಗೆ ಹೇಳ್ತಾ ಇದ್ದೀನಿ. ನಿನ್ನೆನೇ ಆಗಿದ್ದು, ಇವತ್ತು ತುರ್ತಾಗಿ ತಮ್ಮನ್ನು ಕರೆದಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಬಂಧಿಸಬೇಕು. ಆ ಮಹಿಳೆಗೆ ರಕ್ಷಣೆ ಸಿಗ್ತಕ್ಕಂಥ ಭರವಸೆಯನ್ನು ಕೊಡಬೇಕು.
ಆಕೆಯನ್ನು ಕರ್ಕೊಂಡು ಬಂದು ನ್ಯಾಯಾಧೀಶ ಮುಂದೆ ಏನು ನಡೆದಿದೆ ಇಲ್ಲ ಅವರ ಹೇಳಿಕೆಗೆ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಂಗಿಲ್ಲ. ಹಂಗೇನಾದ್ರು ಅದೇ ಒಟ್ಟಾರೆ ಇದು ಸಮಗ್ರವಾದಂಥ ತನಿಖೆ ಆಗಬೇಕು. ಆ ಮಹಿಳೆಯ ಹೇಳಿಕೆಯನ್ನು ಸ್ಪಷ್ಟಪಡಿಸಬೇಕು, ತಪ್ಪಿಸ್ತರನ್ನ ತಕ್ಷಣ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಜಾರಕಿಹೊಳಿಗೆ ಯಾಕೆ ನಾವು ಅವರನ್ನು ಶಾಶ್ವತಿಯಿಂದ ವಜಾ ಮಾಡಬೇಕು? ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ತತ್ಕ್ಷಣ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಯಾಕೆ ಮಂತ್ರಿಗಳದಾರ ಅವರು, ರಾಜ್ಯ ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು. ಇವತ್ತು ಏನೋ ಹೇಳಿದ್ರು, ಒಂದು ಸಂದರ್ಭದಲ್ಲಿ ನಾನು ಇದರಲ್ಲಿದ್ದಂಥವ್ನ ಅಲ್ಲ ಅಂತ ಹೇಳಿದ್ರು, ತಕ್ಷಣ ಹನಿ ಟ್ರ್ಯಾಪ್ ಅಂತ ಹೇಳಿದ್ರು. ಆಮೇಲೆ 6 ಜನ ತಕ್ಷಣ ಹೋಗಿ ಬೇಲ್ ತಂದರು. ಇದು ಈ ಇಂಡಿಕೇಶನ್ ಏನು ತೋರಿಸುತ್ತೆ ಅಂದರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದೇ ತೋರಿಸ್ತದೆ. ಯಾಕೆ ನಾವು ಯಾರೂ ಇದು ತರ್ಲಕ್ಕೆ ಬರೋಂಗಿಲ್ಲ, ಸುಮ್ಕೆ ಬೇಲ್ ತರ್ಲಕ್ಕೆ ಬರೋಂಗಿಲ್ಲ. ನಾವೇನೂ ಮಾಡಿಲ್ಲ ಅಂದ್ರೆ ಬೇಲ್ ತರೋ ಪ್ರಶ್ನೆನೇ ಇಲ್ಲ. ನಾವೇನೋ ನಮಗೆ ಆ ಗಿಲ್ಟಿ ಕಾನ್ಷಿಯಸ್ ಇರ್ತಂದ್ರೆ ಅಂದಾಗ ಮಾತ್ರ ನಾವು ಬೇಲ್ ತರಲಿಕ್ಕೆ ಹೋಗ್ತೀವಿ. ಅಲ್ಲ, ಯಾರೂ ಬೇಲ್ ತೊಗೋಬಾರ್ದು ಅಂತ ಹೇಳ್ತೀನಿ. ತಪ್ಪಿಸರಿದ್ದಾಗೆ ಬೇಲ್ ತೊಗೋತಾರೆ. ನಮ್ಮವ್ರು ಇದ್ದರೂ ನಾವು ಸಮರ್ಥನೆ ಮಾಡ್ತಾ ಇಲ್ಲ. ಈಗ ಇವತ್ತು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಇಡೀ ರಾಜ್ಯದ ಜನನೇ ಇವತ್ತು ನಮ್ಮನ್ನೆಲ್ಲ, ಇಡೀ ಜನನಾಯಕರನ್ನ, ಇವತ್ತು ಜನಪ್ರತಿನಿಧಿಗಳನ್ನು, ಎಲ್ಲ ಪಕ್ಷದವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಿಂತಿದ್ವಿ. ಇದು ಹೋಗಬೇಕು, ನೈತಿಕ ನೆಲೆಗಟ್ಟಿನ ಮೇಲೆ ಒಂದು ಸಾರ್ವಜನಿಕ ಜೀವನ ಮಾಡಬೇಕು ಅಂತ ಒಂದು ವಾತಾವರಣ ನಾವೆಲ್ಲ ಕೂಡ ನಿರ್ಮಾಣ ಮಾಡ್ಬೇಕಂತ ಹೇಳೇ ಹೇಳ್ತಾ ಇರೋದು ನಾನು. ಅದಕ್ಕೆ ಏನು ಇರಬೇಕು? ಹಿಂದೆ DCC ಬ್ಯಾಂಕ್ನಿಂದ ಪ್ರಾರಂಭ ಆಗೈತೆ, ನಿಮಗೆಲ್ಲ ಗೊತ್ತಿದೆ. ಬೆಳಗಾವಿ DCC ಬ್ಯಾಂಕ್ನಿಂದ ಒಂದು ಗಲಾಟೆ ಪ್ರಾರಂಭ ಆಯಿತು, ಅದು ಇಲ್ಲಿವರೆಗೆ ಬಂದು ನಿಂತಿದೆ. ಆ ಉದ್ದೇಶದಿಂದ ಇವತ್ತು DK ಶಿವಕುಮಾರ್ ಹೆಸರು ಅವ್ರು ತಗೋತಾ ಇದ್ದಾರೆ. ಆ ಮಹಿಳೆ ಹೇಳಬೇಕಲ್ಲ, DK ಶಿವಕುಮಾರ್ ಅವರೇ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ, ನನಗೆ ಅಲ್ಲಿ ಕಳಿಸಿದ್ದಾರೆ, ಇಲ್ಲಿ ಕಳಿಸ್ಕೊಟ್ರೆ ಅಂಥೇಳಿ ಆ ಹೆಣ್ಮಗಳ ಹೇಳಿಕೆ ಮೇಲೇ ಇದು ಎಲ್ಲ ನಿಂತಿರೋದು. ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಧೈರ್ಯವನ್ನು ಕೊಟ್ಟು ಆಕೆಗೆ ನಾವು ನಿನ್ನನ್ನು ರಕ್ಷಣೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತಕ್ಕಂಥ ಭರವಸೆ ರಾಜ್ಯ ಸರ್ಕಾರದಿಂದ ಹೋಗಿ ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ವಿಚಾರಣೆಯನ್ನು ಮಾಡಿ ಸ್ಟೇಟ್ಮೆಂಟ್ ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೀವಿ. होटल लजीज फैमिली रेस्टोरेंट बीजापुर शहर में आपके लिए लेकर आए हैं जायकेदार और लजीज पकवानों का खजाना, जिसमें हर तरह की जायकेदार डिश जैसे चिकन महाराज, मटन मुमताज, चिकन मंदी बिरयानी, मटन रोस्ट बिरयानी, चिकन अफगानी, मटन मोगलाई, तंदूरी चिकन, मटन रोगन, होटल डिश स्पेशल, चिकन कोल्हापुरी जैसे चिकन और मटन में इंडियन, चाइनीज, तंदूर से बने और भी कई दिल को छू लेने वाले, जायका ना बुला पाने वाले डिश मिलेंगे। यहाँ पर फैमिली और पार्टीज के लिए खास इंतजाम किया गया है, तो देर किस बात की है? आप अपने परिवार और दोस्तों समेत एक बार विजिट करके बेहतरीन लजीज और जायकेदार पकवानों का मजा लें। इनका पता है होटल लजीज नियर बागलकोट क्रॉस मंगोली रोड बीजापुर। मोबाइल नंबर 9900346601। जुड़े रहिएगा आपके अपने चैनल बीजापुर समय के साथ।